ಹಾಯ್ ಎಲ್ಲ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಆಲ್ಮೋಸ್ಟ್ ನಿಮ್ಮ ತಮ್ಮನೇಲಿ ನೋಡ್ಕೋದಾಗ ಹೋಗಿರುತ್ತೆ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಬೇಕು ಒಂದು ರೇಂಜ್ಗೆ ಅಂದರೆ ಯಾವ ಥರ, ಸೊ ಯಾರಿಗೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಟಾರ್ಗೆಟ್ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡ್ತೀನಿ. ಯಾಕಂದರೆ ಇವಾಗ 135 130 ಪ್ಲಸ್ ವೀಡಿಯೋಸ್ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ 4500 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. ಸೊ ಹಂಗಾಗಿ ಇವತ್ತು ಒಂದು ಸ್ವಲ್ಪ ನನಗೇನು ಅನಿಸುತ್ತೆ, ಯಾವ ಥರ ಅರ್ನಿಂಗ್ಸ್ ಆಗುತ್ತೆ, ಯಾರಿಗೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಮಾತಾಡೋಣ ಅಂತ ಬಂದಿದ್ದೀನಿ ಗೈಸ್. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಇವಾಗೆಲ್ಲ ಏನು ನೋಡ್ತಿರಲ್ಲ ರೀಲ್ಸಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಕಾರ್ ಪರ್ಚೇಸ್ ಮಾಡೋದು, ಮನೆ ಪರ್ಚೇಸ್ ಮಾಡೋದು, ತುಂಬ ಅರ್ನಿಂಗ್ಸ್ ಆಗುತ್ತೆ. ಸೊ ಕ್ರೇಜಿಯಾಗಿರುತ್ತೆ. ಆ ರೀತಿ ಈ ರೀತಿ ಅಂತೆಲ್ಲ ಏನೆಲ್ಲ ಯೋಚನೆ ಮಾಡ್ತಿರಲ್ಲ, ಸೊ ಅದೆಲ್ಲ ಒಂದು ಪಾರ್ಟ್. ಆದರೆ ಗೈಸ್, ಇನ್ನೂ ಒಂದು ಏನು ಅಂದರೆ, ಸೊ ನೀವು ಒಂದು ಅಬ್ಸರ್ವ್ ಮಾಡಬೇಕು, ಅವರೆಲ್ಲ ಎಷ್ಟು ವರ್ಷದಿಂದ ಯೂಟ್ಯೂಬ್ ನಡೆಸ್ತಿದ್ದಾರೆ, ಎಷ್ಟು ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಕನ್ಸಿಸ್ಟೆನ್ಸಿ ಎಷ್ಟು ವರ್ಷದಿಂದ ಮೇಂಟೈನ್ ಮಾಡಿದ್ದಾರೆ, ಯಾವ ರೀತಿ ವ್ಲಾಗ್ಸ್ ಮಾಡ್ತಿದ್ದಾರೆ, ಯಾವ ರೀತಿ ಅಪ್ಡೇಟ್ ಆಗ್ತಿದ್ದಾರೆ ಅವ್ರಿಗವ್ರೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇವಾಗ ಎಲ್ಲ ಏನು ಅನ್ಕೋತೀರಾ, ಸೊ ಯೂಟ್ಯೂಬು ಸ್ಟಾರ್ಟ್ ಮಾಡಿಬಿಟ್ಟು ಮಾನಿಟೈಸೇಷನ್ ಆಗೋದ್ರೆ ಸಾಕು, ಮಾನಿಟೈಸೇಷನ್ ಆದಮೇಲೆ $100 ಆದಮೇಲೆ ನಮಗೆ ಫಸ್ಟ್ ಪೇಮೆಂಟ್ ಆಗುತ್ತೆ, ಸೆಕೆಂಡ್ ಪೇಮೆಂಟ್ ಮಂತ್ಲಿ ಪೇಮೆಂಟ್ ಆಗ್ತಾ ಹೋಗುತ್ತೆ. ಇದು ತಪ್ಪು ಗೈಸ್, ಇದು ರಾಂಗ್ ಇನ್ಫಾರ್ಮೇಷನ್. ಸೊ ಯೂಟ್ಯೂಬಲ್ಲಿ ಏನು ಅಂದರೆ, ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋದೊಂದು ಇರುತ್ತೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ, ಏನು ಎತ್ತ, ಸೊ ಅದೆಲ್ಲ ಒಂದು ಸ್ವಲ್ಪ ನೀವು ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ನನಗೆ ಗೊತ್ತಿರೋಷ್ಟು ಸ್ಲೈಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ಅದ್ರ ಮಾನಿಟೈಸೇಷನ್ ಬಗ್ಗೆ ಮಾತಾಡ್ತಲ್ಲ, ನಾನು ಒಂದು ಅರ್ನಿಂಗ್ಸ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿರೋ ಅಂಥದ್ದು. ಸೊ ಹಂಗಾಗಿ ಸಿಂಪಲಾಗಿ ಹೇಳಬೇಕು ಅಂದರೆ, ಸೊ ಒಂದು ಯೂಟ್ಯೂಬ್ ಓಪನ್ ಮಾಡ್ತೀರಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ, ಫಸ್ಟ್ ವೀಡಿಯೋ ಬಿಡ್ತೀರಾ. ಫಸ್ಟ್ ವೀಡಿಯೋ ಏನಾಗುತ್ತೆ, ಒಂದು 10 ವ್ಯೂಸು 20 ವ್ಯೂಸು, ಓಕೆ, ಬಿಲೋ 100 ವ್ಯೂಸ್ ಹೋಗುತ್ತೆ. ಸೊ ಆವಾಗ ಏನು ಅನ್ಸುತ್ತೆ ನಿಮಗೆ, ಇಷ್ಟೇನಾ ವ್ಯೂಸು, ಏನು ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಾಗಿತ್ತು ಅಂತ ಇನ್ನೂ ಕ್ರೇಜಿ ಕಂಟೆಂಟ್ ಮಾಡ್ಕೊತಾ ಹೋಗ್ತಾ ಇರ್ತೀರ. ಸೊ ಅವಾಗ ಏನಾಗುತ್ತೆ, 1 ವೀಕೋ 1 ಮಂತೋ 2 ಮಂತ್ಸೋ 3 ಮಂತ್ಸ್ ಅಷ್ಟರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದು ಒಂದು ಸ್ಟೆಪ್ ಅಷ್ಟೇ. ಅದಾದಮೇಲೆ ಇರೋದು ಗೇಮು, ಅಸಲಿ ಆಟ ಅಂದರೆ, ಸೊ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ನೀವು. ಸೊ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿದಾಗಷ್ಟೇ ನಿಮಗೆ ಅದ್ರದ್ದು ಬೆನಿಫಿಟ್ಸ್ ಅನ್ನೋದು ಸಿಗೋ ಅಂಥದ್ದು. ಸೊ ಬೆನಿಫಿಟ್ಸ್ ಅಂದರೆ ಏನು, ಸೊ ಅರ್ನಿಂಗ್ಸು, ಮಾನಿಟೈಸೇಷನ್ ಅರ್ನಿಂಗ್ಸು. ಸೊ ಇವಾಗ ಏನಾಗಿದೆ, ಅದನ್ನೇ 2 ಪಾರ್ಟ್ಸ್ ಥರ ಮಾಡಿದ್ದಾರೆ. ಸೊ 2 ಪಾರ್ಟ್ಸ್ ಥರ ಅಂದರೆ ಹೆಂಗೆ ಅಂದರೆ, ಲೈಕ್ 3000 ವಾಚ್ ಅವರ್ಸು. ಸೊ 3000 ವಾಚ್ ಅವರ್ಸ್ ಆದಾಗ ನಿಮಗೆ ಒಂದು ಬೇಸಿಕ್ ಅಡ್ವಾಂಟೇಜಸ್ ಸಿಗುತ್ತೆ ಅಷ್ಟೇ. ಸೊ ತುಂಬ ಎಕ್ಸ್ಟ್ರಾಡಿನರಿ ಅಡ್ವಾಂಟೇಜಸ್ ಸಿಗೋಲ್ಲ, ಬೇಸಿಕ್ ಅಡ್ವಾಂಟೇಜಸ್ ಸಿಗುತ್ತೆ. ಸೊ ಒಂದು ಸ್ವಲ್ಪ ಅರ್ನ್ ಆಗೋಕ್ಕೆ ಸಪೋರ್ಟ್ ಮಾಡೋಕ್ಕೆ. ಬಟ್ ಹ್ಯಾಡ್ಸ್ ರನ್ನಾಗಿ ಏನು ಅರ್ನಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅದು 4000 ಅವರ್ಸ್ ಕಂಪ್ಲೀಟ್ ಆಗಬೇಕು. ಸೊ ಇದರಲ್ಲಿ ಬಂದು 3000 ವಾಚ್ ಅವರ್ಸಲ್ಲಿ ಏನೇನು ಬರುತ್ತೆ ಅಂತ ನೀವು ಒಂದ್ಸತಿ ರಿಸರ್ಚ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಸೂಪರ್ಸ್ ಅಂತ ಒಂದು ಕೊಡ್ತಾರೆ, ಶಾಪಿಂಗ್ ಅಂತ ಒಂದು ಕೊಡ್ತಾರೆ. ಇವಾಗ ನೀವು ನೋಡಬೇಕಾದಾಗ ಅಲ್ಲಿ ಸೈಡಲ್ಲಿ ಪಾಪ್ ಆಗ್ತಾ ಇರುತ್ತೆ, ಸೊ ಶಾಪಿಂಗ್ ಮಾಡೋ ಅಂಥದ್ದು. ಸೊ ಅದರದ್ದು ಲಿಂಕ್ಸ್ಗಳು, ಸೊ ಅದರಿಂದ ಪರ್ಚೇಸ್ ಮಾಡಿದ್ರೆ ಒಂದಷ್ಟು ಅರ್ನಿಂಗ್ಸ್ ಆಗೋ ಅಂಥದ್ದು ಇರುತ್ತೆ. ಅದಾದಮೇಲೆ ಮೆಂಬರ್ಶಿಪ್ಪು. ಸೊ ಸಪ್ರೇಟ್ ಒಂದು ಮೆಂಬರ್ಶಿಪ್ಪು ಅಂದರೆ ಇವಾಗ ನೀವು ನೋಡ್ಬೋದು, ಜಾಯಿನ್ ಅಂತ ಒಂದು ಆಪ್ಷನ್ ಕೊಟ್ಬಿಟ್ಟು 199, 299, 599 ಇಟ್ಟು ಅದು ಒಂದು ಕೋರ್ಸ್ ಥರ ಮಾಡ್ತಾ ಇರ್ತಾರೆ. ಸೊ ಅದ್ರದ್ದು ಆ ಥರ ಚಿಕ್ಕ ಪುಟ್ಟ ಬೆನಿಫಿಟ್ಸ್ ಸಿಗುತ್ತೆ. ಸೊ ಒರಿಜಿನಲ್ ಬೆನಿಫಿಟ್ಸು, ಅಸಲಿ ಆಟ ಅಂತ. ಸೊ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಗೈಸ್. 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಾಗಲಷ್ಟೇ ಅದು ಸಿಗೋ ಅಂಥದ್ದು. ಸೊ ಇವಾಗ ನಿಮಗೆಲ್ಲ ಡೌಟ್ ಬರುತ್ತೆ, ಸೊ ಅವರ್ಸ್ ಅಂದರೆ ವೀಡಿಯೋಸ್ ಕೇಳ್ತಾ ಇದ್ದೀರಾ, ಲೆಂತಿ ವೀಡಿಯೋಸ್ ಕೇಳ್ತಿದ್ದೀರಾ. ಸೊ ನಾನು ಶಾರ್ಟ್ಸ್ನ ಹಾಕ್ಕೊಂಡು ಶಾರ್ಟ್ಸಲ್ಲಿ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೂ ಆಪ್ಷನ್ ಇದೆ ಗೈಸ್. ಸೊ ಇವಾಗ ಏನಾಗುತ್ತೆ ಅಂದರೆ, ಲೈಕ್ ಇವಾಗ 3000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದಾಗ ಏನು ಬೆನಿಫಿಟ್ ಸಿಗುತ್ತೋ, ಸೊ ಇದನ್ನು ನೀವು ಶಾರ್ಟ್ಸಲ್ಲಿ ಅದು 1 ಇಯರ್ ಅಷ್ಟರಲ್ಲಿ ಮಾಡಬೇಕು. ಸೊ 1 ಇಯರ್ ಆದಮೇಲೆ ನೀವು ಮಾಡೋಕ್ಕೆ ಹೋದರೆ ಒಂದೊಂದು ಡೇದೇ ಮೈನಸ್ ಆಗ್ತಾ ಹೋಗುತ್ತೆ. ಅಂದರೆ 1 ಡೇಗೆ ನೀವು ಅಂದರೆ Jan 1 ಸ್ಟಾರ್ಟ್ ಮಾಡಿರೋದಲ್ವ ನಾನು. ಸೊ ನೆಕ್ಸ್ಟ್ Jan 1 ಅಷ್ಟರಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ರೆ ಅಷ್ಟೇ ಸೊ ಆ್ಯಕ್ಟಿವ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಆ್ಯಕ್ಟಿವ್ ಆಗಿಲ್ಲ ಅಂದರೆ Jan 1 ನನಗೇನು ಅವರ್ಸ್ ಬಂದಿತ್ತು, ವಾಚ್ ಅವರ್ಸ್ ಬಂದಿತ್ತು, ಅದು ಮೈನಸ್ ಆಗುತ್ತೆ. ಸೊ Jan 2 ಬಂದಾಗ ಅವೇ 2 ದಿನದ್ದು ಏನಿರುತ್ತೋ, ಸೆಕೆಂಡ್ 2 ದಿನದ ಅವರ್ಸು ಮೈನಸ್ ಆಗುತ್ತೆ. 1 ಮಂತದ್ದು ಅಂತ ಇವಾಗ Jan ಕಂಪ್ಲೀಟ್ ಆಗೋಯ್ತು, ನೆಕ್ಸ್ಟ್ ಇಯರು 2027 Jan ಕಂಪ್ಲೀಟ್ ಆಗೋಯ್ತು, ಫೆಬ್ರವರಿಗೆ ಬಂತು. ಸೊ Jan ಮಂತಲ್ಲಿ ಏನೇನು ವಾಚ್ ಅವರ್ಸ್ ಇರುತ್ತಲ್ಲ ಅದು ಮೈನಸ್ ಆಗ್ತಾ ಹೋಗುತ್ತೆ. ಸೊ ಇದು
365 ಡೇಸ್ ಅಷ್ಟರಲ್ಲಿ ಮುಗಿಸೋ ಅಂಥದ್ದು. ಸೊ ಇದಾದಮೇಲೆ ಏನಾಗುತ್ತೆ, ಶಾರ್ಟ್ಸ್ ಬಗ್ಗೆ ಹೇಳ್ತಿದೆ. ಸೊ ಇದು 90 ಡೇಸ್ ಟಾರ್ಗೆಟ್ ಇದೆ ಗೈಸ್. ಸೊ 90 ಡೇಸ್ ಟಾರ್ಗೆಟು 3 ಮಿಲಿಯನ್ ವ್ಯೂಸ್ ಹೋಗಬೇಕು, ವ್ಯೂಸ್ ಇದು. ಸೊ ಅದು ಬಂದು ಅವರ್ಸು. ಸೊ ಅದಕ್ಕೆ ವ್ಯೂಸ್ ಕೌಂಟ್ ಆಗಲ್ಲ, ಲೈಕ್ ಲೆಂತಿ ವೀಡಿಯೋಸ್ಗಳಲ್ಲಿ ವ್ಯೂಸ್ ಕೌಂಟ್ ಆಗಲ್ಲ, ಅವರ್ಸ್ ಮಾತ್ರ ಕೌಂಟ್ ಆಗುತ್ತೆ. ಸೊ ಶಾರ್ಟ್ಸಲ್ಲಿ ವ್ಯೂಸು, ಸೊ 3 ಮಿಲಿಯನ್ ವ್ಯೂಸು. ಸೊ ನೀವು ಎಷ್ಟಾದರೂ ಶಾರ್ಟ್ಸ್ ಬಿಡಿ. ಸೊ ಪರ್ ಡೇ ಲೈಕ್ 3 to 4 ಬಿಡ್ಬೋದು. ಅಂದರೆ ಅದು ಒಂದು 2 ಸ್ಟೆಪ್ ವೆರಿಫಿಕೇಷನ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲ ಮುಗಿಸಿದ್ರೆ ನೀವು ಸೊ ಅನ್ಲಿಮಿಟೆಡ್ ಆಗಿ ನೀವು ಎಷ್ಟು ಬೇಕಾದರೂ ಶಾರ್ಟ್ಸ್ ಅಪ್ಲೋಡ್ ಮಾಡ್ಕೊತಾ ಹೋಗ್ಬೋದು. ಸೊ ಅವರು ಕೌಂಟ್ ಏನು ಹಾಕಲ್ಲ. ಸೊ ಅದಾದಮೇಲೆ 3 ವೀಡಿಯೋಸ್ ಅಪ್ಲೋಡ್ ಆಗಿರಬೇಕು ಅಂತ ಕೇಳುತ್ತೆ. ಸೊ ಶಾರ್ಟ್ಸ್ ಆಗಲಿ ವೀಡಿಯೋಸ್ ಆಗಲಿ ಲಾಸ್ಟ್ 90 ಡೇಸ್ ಅಷ್ಟರಲ್ಲಿ 3 ವೀಡಿಯೋಸ್ ಅದು ಮ್ಯಾಂಡೇಟರಿ ಗೈಸ್. ಇವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅವ್ರ ಟಾರ್ಗೆಟು. ಸೊ ಅದಕ್ಕೋಸ್ಕರ ಇದೊಂದು ರೂಲ್ಸ್ ಎಕ್ಸ್ಟ್ರಾ ತಂದಿದ್ದಾರೆ. ಅದಾದಮೇಲೆ 3 ಮಿಲಿಯನ್ ಆದಾಗ ಏನಾಗುತ್ತೆ, ನಿಮ್ಮ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆದಾಗ ಏನೇನು ಬೆನಿಫಿಟ್ ಸಿಗ್ತಿದೆ ಅಂತ ಹೇಳಿದ್ನಲ್ಲ ಮುಂಚೆ, ಅದೇ ಬೆನಿಫಿಟ್ಸ್ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದಾದಮೇಲೆ ನಿಮಗೆ ಒರಿಜಿನಲ್ ಬೆನಿಫಿಟ್ಸ್ ಏನು ಸಿಗಬೇಕು ಅಂದರೆ 10 ಮಿಲಿಯನ್, ಅದೇ 90 ಡೇಸ್ ಅಷ್ಟಲ್ಲಿ 10 ಮಿಲಿಯನ್ ವ್ಯೂಸ್ ಹೋಗಬೇಕು. ಸೊ ಫಾರ್ ಎಕ್ಸಾಂಪಲ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಜಾನ್ 1 ಸ್ಟಾರ್ಟ್ ಮಾಡ್ತೀರಾ, ಫೆಬ್ರವರಿ ಮಾರ್ಚ್ ಅಷ್ಟರಲ್ಲಿ ಮುಗಿಸಿದ್ರೆ ನಿಮ್ಮದು ಆ್ಯಡ್ ಆಗ್ತಾ ಹೋಗುತ್ತೆ. ಅಷ್ಟರಲ್ಲಿ ಮುಗಿಸ್ಲಿಲ್ಲ ಅಂದರೆ ಮೈನಸ್ ಆಯ್ತಾ ಹೋಗುತ್ತೆ ವ್ಯೂಸು. ಸೊ ನೆಕ್ಸ್ಟ್ ಮಂತ್ ಹೋದಾಗ ಜಾನ್ದು ಮೈನಸ್ ಆಗುತ್ತೆ, ಫೆಬ್ಬು ಆ ಥರ ಒಂದೊಂದು ಡೇದು ಮೈನಸ್ ಆಗ್ತಾ ಹೋಗುತ್ತೆ ಗೈಸ್. ಸೊ ಸಿಂಪಲ್ಲು. ಸೊ ಇದು ಬೆನಿಫಿಟ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಸೊ ಇವಾಗ ನಿಮಗೆಲ್ಲ ಇವಾಗ ಕೆಲವೊಂದು ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ. ಸೊ ನೀವು ಇವಾಗಲಿಂದನೇ ವೀಡಿಯೋಸ್ ಬಿಟ್ಟಾಗ ಏನಾಗುತ್ತೆ, ನಿಮಗೆ ಡೇ 1 ಯಾವತ್ತು ವೀಡಿಯೋ ಬಿಡ್ತಿರಲ್ಲ ಅವತ್ತಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅರ್ನಿಂಗ್ ಸ್ಟಾರ್ಟ್ ಆದಾಗ ನೀವು ಮಾನಿಟೈಸೇಷನ್ ಆಗೋಷ್ಟರಲ್ಲಿ ಇಫ್ ಇನ್ ಕೇಸ್ ನಿಮ್ದೇನಾದರೂ $70 $80 ಇದ್ದರೆ ಲೈಕ್ ಇನ್ $20 ಅರ್ನಿಂಗ್ಸ್ ಮಾಡ್ಬಿಟ್ಟು ನೀವು ಎತ್ಬೋದು. ಸೊ ಇದು ಒಂದು ಫೇಕ್ ನ್ಯೂಸ್ ಗೈ. ಸೊ ಈ ಥರ ಇಲ್ಲ. ಸೊ ಮಾನಿಟೈಸೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ನಿಮಗೆ ಯಾವಾಗ ಆನ್ ಆಗುತ್ತೆ ಮಾನಿಟೈಸೇಷನ್ನು ಆ ದಿನದಿಂದ ಅರ್ನಿಂಗ್ ಸ್ಟಾರ್ಟ್ ಆಗೋಂಥದ್ದು. ಸೊ ಇವಾಗ ನೀವೆಲ್ಲ ಡೌಟ್ ಇರುತ್ತೆ, ಇವಾಗ ಮಾನಿಟೈಸೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಷ್ಟೊಂದು ವೀಡಿಯೋಸ್ ಇರುತ್ತೆ ಅದ್ರದ್ದು ಅರ್ನಿಂಗ್ಸ್ ಎಲ್ಲ. ಸೊ ಅದ್ರದ್ದು ಅರ್ನಿಂಗ್ಸ್ ಬಂದ್ಬಿಟ್ಟು ಯೂಟ್ಯೂಬ್ಗೆ ಪ್ರಾಫಿಟ್ ಗೈಸ್ ಅಷ್ಟೇ, ಯೂಟ್ಯೂಬ್ ಅವ್ರದ್ದು ಅರ್ನಿಂಗ್ಸ್ ಅದು. ಸೊ ಅದನ್ನು ನಮಗೆ ಕೊಡೋಲ್ಲ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ನೀವು 1 ಇಯರ್ ಆದರೂ ತಗೊಳ್ಳಿ, 5 ಇಯರ್ಸ್ ಆದರೂ ತಗೊಳ್ಳಿ, 10 ಇಯರ್ಸ್ ಆದರೂ ತಗೊಳ್ಳಿ, ಮಾನಿಟೈಸೇಷನ್ ಆನ್ ಆಗೋವರೆಗೂ ನಿಮಗೆ ಅರ್ನಿಂಗ್ಸ್ ಅನ್ನೋದು $1 ಬೆನಿಫಿಟ್ಸ್ ಆಗಲ್ಲ. ಸೊ ಇವಾಗ ನಿಮಗೆಲ್ಲ ಡೌಟ್ ಬರ್ಬೋದು, ಸೊ ನಾನು ವೀಡಿಯೋಸ್ ಬಿಡ್ತಾ ಇದ್ದೀನಿ, 200 ವೀಡಿಯೋಸ್ ಬಿಟ್ಟಿದ್ದೀನಿ, 100 ವೀಡಿಯೋಸ್ 100+ ವೀಡಿಯೋಸ್ ಎಲ್ಲ ಬಿಟ್ಟಿದ್ದೀನಿ. ಸೊ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಿದೆ ವೀಡಿಯೋದಲ್ಲಿ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಅದು ಬಂದು ಅವ್ರಿಗೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ನೀವೇನು ನಿಮ್ಮ ಚಾನಲಲ್ಲಿ ಏನು ಅಡ್ವರ್ಟೈಸ್ ಮಾಡಿರುತ್ತೆ ಯೂಟ್ಯೂಬರ್ಗೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಡೇ 1 ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಹೇಳಿದೆ. ಸೊ ಒಂದು ಬೇಸಿಕ್ ನಾಲೆಡ್ಜ್ ಇದು. ಮಾನಿಟೈಸೇಷನ್ ಬೇಕಾದ್ರೆ ಇನ್ನೂ ಡೆಪ್ತಾಗಿ ಎನ್ಕ್ವೈರೀಸ್ ಏನು ಕಮೆಂಟ್ಸ್ ಏನಾದರೂ ಬಂದರೆ ಬೇಕಾದರೆ ನಾನು ಮಾನಿಟೈಸೇಷನ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿಬಿಡ್ತೀನಿ ಗೈಸ್, ಮಾನಿಟೈಸೇಷನ್ ಹೆಂಗೆ ಏನು ಯಾವ ಥರ ಇರುತ್ತೆ ಅಂತ. ಸೊ ಇವಾಗ ಬ್ಯಾಕ್ ಟು ಫಾರ್ಮ್ ಅಂದರೆ ಇವಾಗ ಮುಂಚೆ ಹೇಳಿದ್ನಲ್ಲ, ಸೊ ಅದರಿಂದ ಏನು ಮನೆ ತಗೊಳ್ಬೋದು, ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ. ಸೊ ಇವಾಗ ದೊಡ್ಡ ಕ್ರಿಯೇಟರ್ಸ್ನ ನೋಡಿ, ಸೊ ಅವ್ರು ಬಂದು 5 ಇಯರ್ಸ್ 6 ಇಯರ್ಸಿಂದ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ. ಸೊ ಅವ್ರಿಗೆ ಇವಾಗ ಒಂದು ಫಲ ಕೊಡ್ತಿದೆ ಅಷ್ಟೇ. ಸೊ ನೀವು ಇವಾಗ ಏನಾಗುತ್ತೆ, ಲೈಕ್ ನಾನು ಇನ್ಕ್ಲೂಡಿಂಗ್ ನನ್ನೂ ಇಟ್ಕೊಳ್ಳಿ. ಸೊ ಅವ್ರನ್ನೆಲ್ಲ ನೋಡಿದಾಗ ಒಂದು ಮೋಟಿವೇಟ್ ಆಗ್ಬಿಟ್ಟು ಓಕೆ ನಾನು ಕಾರ್ ತಗೋಬೇಕು, ಬೈಕ್ ತಗೋಬೇಕು, ಅಟ್ಲೀಸ್ಟ್ ಏನೋ ಒಂದು ಅರ್ನಿಂಗ್ಸ್ ಆಗುತ್ತೆ, ನಾನು ಬಂದು ಇದರಲ್ಲಿ ಫುಲ್ಲು ದುಡ್ದು ಬಿಡಬೇಕು. ಸೊ ಇದೆಲ್ಲ ಸುಳ್ಳು ಗೈಸ್. ನಿಮ್ಮದು ಕನ್ಸಿಸ್ಟೆನ್ಸಿ ಇದ್ದರೆ ಮಿನಿಮಮ್ 1 ಇಯರಿಂದ 2 ಇಯರ್ ಕಾಯಲೇಬೇಕು. 1.5 ಇಯರ್ ಮಿನಿಮಮ್ 2 ಇಯರ್ ಅಂತಲೇ ಇಟ್ಕೊಳ್ಳಿ ಗೈಸ್. ಸೊ ಅವಾಗ ಏನಾಗುತ್ತೆ, ನಿಮಗೆ ಡಿಮೋಟಿವೇಟ್ ಆಗಲ್ಲ ಎಲ್ಲೂ. ಸೊ ಇವಾಗ ಎಲ್ಲ ತಲೆಯಲ್ಲಿ ಏನು ಇಟ್ಕೊತೀರಾ, ಓಕೆ ನಾನು ಅಷ್ಟು ದುಡ್ದು ಬಿಡ್ಬೋದು, ಇಷ್ಟು ದುಡ್ದು ಬಿಡ್ಬೋದು, ಪ್ರಮೋಷನ್ಸ್ ಬಂದ್ಬಿಡುತ್ತೆ, ಆ ಪ್ರಮೋಷನ್ ಈ ಪ್ರಮೋಷನು, ಅಷ್ಟು ಲಕ್ಷ ಕೋಟಿ ಆ ಥರ ಏನೇನು ಎಸ್ಟಿಮೇಟ್ ಹಾಕತ್ತೀರಾ. ಸೊ ಅವಾಗ 1 ಮಂತ್ಗೆ ಟಾರ್ಗೆಟ್ ಇಟ್ಕೊಂಡು ಬರ್ತೀರಾ, 1 ಮಂತಲ್ಲಿ ಅದು ರೀಚ್ ಔಟ್ ಆಗಲಿಲ್ಲ ಅಂದಾಗ ಡಿಮೋಟಿವೇಟ್ ಆಗೋಗ್ತೀರಾ. ಯಾವತ್ತೇ ಇದ್ರೂ ಟಾರ್ಗೆಟ್ನ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳಿ ಇಂಥ ವಿಷಯಗಳಲ್ಲಿ. ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತಿದ್ರೆ ಟಾರ್ಗೆಟ್ನ 2 ಇಯರ್ಸ್ 3 ಇಯರ್ಸ್ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಏನೂ ಬೆನಿಫಿಟ್ಸ್ ಇಲ್ಲ ಅಂದ್ರೂ ಓಕೆ ಫೈನ್, ನಾನು ಏನೋ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು, ನಾನು ಇದರಿಂದ ಏನೋ ಒಂದು ಫ್ಯೂಚರಲ್ಲಿ ಏನೋ ಒಂದು ಆಗುತ್ತೆ, ಫ್ಯೂಚರ್ನ ಇಟ್ಕೊಂಡು ಮಾಡಿ. ಸೊ ಅವಾಗ ನಿಮ್ಗೇನಂದರೆ ಒಂದು ಓಕೆ ನಿಮ್ಗೆ ಅರ್ನಿಂಗ್ಸ್ ನಿಧಾನಕ್ಕೆ ಆಗ್ತಿದ್ರು ಅಷ್ಟು ಎಫೆಕ್ಟ್ ಆಗಲ್ಲ. ಸೊ ಇವಾಗ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಏನು ಬರುತ್ತೋ, ಸೊ ಇವಾಗ ಇನ್ನೂ ಒಂದು ಹೇಳ್ಬಿಡ್ತೀನಿ ಮಾನಿಟೈಸೇಷನಲ್ಲಿ. ಸೊ $100 ಫಸ್ಟು ಪೇಮೆಂಟ್ಗೆ ಅಷ್ಟೇ $100 ಕೇಳೋ ಅಂಥದ್ದು. ಸೊ ಸೆಕೆಂಡ್ ಪೇಮೆಂಟಿಂದ ಮಂತ್ಲಿ ನಮ್ದು ಎಷ್ಟು ಅರ್ನಿಂಗ್ಸ್ ಆಗಿರುತ್ತೋ ಅಷ್ಟೆಲ್ಲ ಅಕೌಂಟಿಗೆ ಬರುತ್ತೆ. ಇದು ಸುಳ್ಳು ಗೈಸ್. ಆ್ಯಕ್ಚುಲಿ ಬಂದು $100 ಆದರೆ ಅಷ್ಟೇ ನಿಮಗೆ ಪೇಮೆಂಟ್ ಬರೋ ಅಂಥದ್ದು. ಸೊ $100 ಹೆಂಗೆ ಯಾವ ಥರ, ಸೊ ಇವತ್ತು $100 ಆಗೋಯಿತು. ಫಾರ್ ಎಕ್ಸಾಂಪಲ್ ಇವತ್ತು 14 ಮೇ, ಇವತ್ತು ಕಂಪ್ಲೀಟ್ $100 ಕಂಪ್ಲೀಟ್ ಆಗೋಯಿತು, ನನಗೆ 16th 17th ಬಂದ್ಬಿಡುತ್ತೆ. ಇಲ್ಲ ಗೈಸ್, ಆ ಥರ ಬರೋ ಅಂಥದ್ದಲ್ಲ ಅದು. ಸೊ ಮಾನಿಟೈಸೇಷನ್ ಕಂಪ್ಲೀಟ್ ಆದಮೇಲೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಒಂದು ಸ್ವಲ್ಪ ಕೇಳುತ್ತೆ, ಅದನ್ನೆಲ್ಲ ಅಪ್ಲೋಡ್ ಮಾಡಾದ
ಆದಮೇಲೆ ಏನಾಗುತ್ತೆ, ಸೊ ನಿಮ್ದು ಇವಾಗ ಫಾರ್ ಎಕ್ಸಾಂಪಲ್ ಇವತ್ತಿಂದ ಅಂತ ತಗೊಂಡೆ, ಸೊ ಇವತ್ತು ತಗೊಂಡಾಗ 14th, ಸೊ ಇವಾಗ $100 ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ವಿತಿನ್ ಎ ವೀಕಲ್ಲಿ ಪೇಮೆಂಟ್ ಬರೋಲ್ಲ. ಸೊ ಅದೇನಾಗುತ್ತೆ, ನೆಕ್ಸ್ಟ್ ಮಂತ್ 5th 7th 10th ಈ ಥರ ಡೇಟ್ಸ್ ಇರುತ್ತೆ. ಸೊ ಆ ಡೇಟ್ ನಿಮ್ಗೆ ಯಾವ ಥರ ನಂದಿನ್ನ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿಲ್ಲ ಗೈಸ್. ನನ್ನ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದ್ದರೆ ನಾನು ಕ್ಲಿಯರಾಗಿ ಕೊಟ್ಬಿಡ್ತಿದ್ದೆ. ಸೊ ಮಾನಿಟೈಸೇಷನ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಪೇಮೆಂಟ್ಗೆ ಮೇ ಬಿ ಕೇಳ್ಬೋದು. ಸೊ ಓಕೆ ಫೈನ್, ನಿಮ್ಗೆ ಯಾವ ಡೇಟಲ್ಲಿ ನಿಮಗೆ ಬೇಕು ಅಂದರೆ ಒಂದು ಆಪ್ಷನ್ನು 2, 5, 7, 10 ಈ ಥರ ಕೇಳ್ಬೋದು. ಸೊ ನನ್ನ ಪ್ರಕಾರ 5 ಮ್ಯಾಕ್ಸಿಮಮ್ ಜನ ಹೇಳೋ ಅಂಥದ್ದು ಯೂಟ್ಯೂಬಲ್ಲಿ 5th ಪೇಮೆಂಟ್ ಆಗುತ್ತೆ ಅಂತ. ಸೊ 5th ಪೇಮೆಂಟ್ ಆಗೋ ಅಂಥದ್ದಂದರೆ, ಸೊ ಇವತ್ತು $100 ಕಂಪ್ಲೀಟ್ ಆದರೆ ಸೊ ಅರ್ನಿಂಗ್ಸ್ ಆ್ಯಡ್ ಆಯ್ತಾ ಹೋಗುತ್ತೆ. ಸೊ 1ನೇ ತಾರೀಕು ಸ್ಟಾಪ್ ಆಗುತ್ತೆ. ಸೊ 30 ಅಥವಾ 31st ಏನಿರುತ್ತೆ ಮಂತ್ ಎಂಡಲ್ಲಿ ಸ್ಟಾಪ್ ಆಗುತ್ತೆ. ಸೊ ಆ ಅಮೌಂಟ್ ಏನಿರುತ್ತಲ್ಲ ಅದು 5th ನಿಮಗೆ ಪೇಮೆಂಟ್ ಬರೋ ಅಂಥದ್ದು. ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗೋಲ್ಲ. ಇಲ್ಲೋ ಒಂದು ಅಷ್ಟು ಜನ ಹೇಳ್ತಾರೆ ಬ್ಯಾಂಕ್ ಅಕೌಂಟ್ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ಅದು ಸುಳ್ಳು. ಸೊ ಯೂಟ್ಯೂಬ್ ಬಂದ್ಬಿಟ್ಟು ನಿಮಗೆ ಅರ್ನಿಂಗ್ಸ್ ಕೊಡೋ ಅಂಥದ್ದು ಡಾಲರ್ಸ್ ಲೆಕ್ಕದಲ್ಲಿ. ಸೊ ಡಾಲರ್ಸಿಂದ ರುಪೀಸಿಗೆ ಕನ್ವರ್ಟ್ ಆಗಬೇಕು, ರುಪೀಸಿಂದ ನಿಮ್ಗೆ ಅಕೌಂಟಿಗೆ ಬರಬೇಕು. ಸೊ ಇದ್ರ ಮಧ್ಯೆ ಗೂಗಲ್ ಆ್ಯಡ್ಸ್ ಅನ್ನೋದೊಂದು ಹ್ಯಾಕ್ಟ್ ಮಾಡ್ತಾ ಇರುತ್ತಲ್ಲಿ, ಸೊ ಮಧ್ಯದಲ್ಲಿ ಸೆಂಟ್ರಲ್ಲಿ. ಸೊ ಅದ್ರ ಗೂಗಲ್ ಆ್ಯಡ್ಸ್ ಅಕೌಂಟಿಗೆ ಬಂದು ಗೂಗಲ್ ಆ್ಯಡ್ಸಿಂದ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋ ಅಂಥದ್ದು. ಸೊ ಇದೆಲ್ಲ ಒಂದು ಸ್ವಲ್ಪ ಅಂದರೆ ಇದೆಲ್ಲ ಸ್ಟೆಪ್ಸ್ ಇದೆ. ಸೊ ನನಗೇನು ಅಂದರೆ ಗೈಸ್, ನಾನು ಯಾವುದೋ ಒಂದು ವೀಡಿಯೋ ನೋಡ್ಬಿಟ್ಟು ಮೋಟಿವೇಟ್ ಆಗ್ಬಿಟ್ಟು ಅದರಿಂದ ತಗೊಂಡು ನಿಮ್ಗೆ ಹೇಳ್ತಾ ಇಲ್ಲ. ಸೊ ಬೆನಿಫಿಟ್ಸ್ ಹೆಂಗಿದೆ ನನಗೆ ಅನುಭವ ಆಗಿರಬೇಕು. ಸೊ ನಂದು ಯಾವುದು ಅಂದರೆ ನನ್ನ ಚಾನಲಿನ ಮಾನಿಟೈಸೇಷನ್ ನಾನು ಆಗದಿರೋ ಕಾರಣ ನಾನು ಅದ್ರ ಬಗ್ಗೆ ಏನೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ಇಷ್ಟೇ ಗೈಸ್, ನನಗೇನಂದರೆ ನನಗೆ ಅನಿಸ್ಬೇಕು, ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೇಕು, ಅದನ್ನು ಮಾತ್ರ ನಿಮ್ಗೆ ಹೇಳೋ ಅಂಥದ್ದು. ಸೊ ಸುಮ್ಮನೆ ಒಂದು 10 ಜನ ಇವಾಗ ನೀವೇ ಬೇಕಾದ್ರೆ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ. ಸೊ ಡೇ 1ಇಂದ ನೀವು ಅಪ್ಲೋಡ್ ಮಾಡಿದಾಗಿಂದ ಏನೇನು ಅರ್ನಿಂಗ್ಸ್ ಆಗಿರುತ್ತೆ ಅದ್ರದ್ದು ಎಲ್ಲ ಸೇರಿಸಿ ನಿಮಗೆ ಲಾಸ್ಟಲ್ಲಿ ಮಾನಿಟೈಸೇಷನ್ ಆನ್ ಆಗಿದ ತಕ್ಷಣ ನಿಮಗೆಲ್ಲ ಬಂದ್ಬಿಟ್ಟು ನೀವು $100 ಆಗಿದ ತಕ್ಷಣ ನೆಕ್ಸ್ಟ್ ಮಂತ್ ಸಿಕ್ಬಿಡುತ್ತೆ. ಸೊ ಸೆಕೆಂಡ್ ಮಂತಲ್ಲಿ $100 ಕಂಪ್ಲೀಟ್ ಆಗಿಲ್ಲ ಅಂದ್ರೇನು. ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ನೆಕ್ಸ್ಟ್ ಮಂತ್ 5th ನಿಮಗೆ $100 ಅಷ್ಟಲ್ಲಿ ಅಂದರೆ ಈ ಮಂತಲ್ಲಿ $100 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಮಂತ್ 5th ಪೇಮೆಂಟ್ ಬರುತ್ತೆ. ಸೊ ನೆಕ್ಸ್ಟ್ ಮಂತು $100 ಕಂಪ್ಲೀಟ್ ಆಗಿಲ್ಲ ಅಂದರೆ ಓಲ್ಡ್ ಆಗುತ್ತೆ, ಪೇಮೆಂಟ್ ಬರೋಲ್ಲ ನಿಮಗೆ. ಅದೇ ಕಾರಣಕ್ಕೂ $10 ಆಗಲಿ $20 ಆಗಲಿ ಆದರೆ ಪೇಮೆಂಟ್ ಬರೋಲ್ಲ. ಅದು ಯಾವಾಗ $100 ತಿರ್ಗಾ ಕಂಪ್ಲೀಟ್ ಆಗುತ್ತೋ ಅದರದ್ದು ನೆಕ್ಸ್ಟ್ ಮಂತಲ್ಲಿ 5th ಡೇಟ್ ಫಾರ್ ಎಕ್ಸಾಂಪಲ್ ತಗೊಂಡಿರೋದು. ಸೊ 5th ನಿಮಗೆ ಪೇಮೆಂಟ್ ಶೆಡ್ಯೂಲ್ ಆಗಿದ್ದರೆ ಪೇಮೆಂಟ್ 5th ನಿಮಗೆ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಈ ರೀತಿ ನಿಮಗೆ ಫಸ್ಟ್ ಪೇಮೆಂಟ್ ಸಿಕ್ಕಿದ ತಕ್ಷಣ ಸೆಕೆಂಡ್ ಮಂತಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅನ್ನೋದೆಲ್ಲ ಇಲ್ಲ ಗೈಸ್. ಆಮೇಲೆ ಇನ್ನೂ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಅವ್ರನ್ನೆಲ್ಲ ನೋಡ್ಬಿಟ್ಟು ಬೇಗ ಮೋಟಿವೇಟ್ ಆಗಬೇಡಿ. ಮೋಟಿವೇಟ್ ಅನ್ನೋದಕ್ಕಿಂತ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ, ಒಂದು ಮಾಡಲ್ ಆಗಿ ತಗೊಳ್ಳಿ. ಸೊ ನಾನು ಇವಾಗ ಇವ್ರ ಥರ ಆಗಬೇಕು ಅನ್ನೋ ಗುರಿ ಇಟ್ಕೊಳ್ಳಿ. ಸೊ ನೀವು ಏನು ಮಾಡ್ತೀರಾ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಂದು ಚಾನಲ್ ಓಪನ್ ಮಾಡ್ತೀರಾ. ಚಾನಲ್ ಓಪನ್ ಮಾಡಿದಾಗ ಸೊ ಇವರು ಓಪನ್ ಮಾಡಿ 1 year ಆಗಿಲ್ಲ ಅಂದರೆ 2 months ಆಗಿದೆ, 3 months ಆಗಿದೆ. ಇವ್ರ ವೀಡಿಯೋಸ್ಗೆಲ್ಲ ಏನು 100K 200K 500K 1 million ಎಲ್ಲ ಹೋಗ್ತಿದೆಯಲ್ಲ ಅಂತ ಬರುತ್ತೆ ನಿಮ್ಮ ತಲೆಗೆ ಡೌಟು. ಸೊ ಸಿಂಪಲಾಗಿ ಹೇಳ್ತೀನಿ ಗೈಸ್, ಅವರು ಸ್ಟಾರ್ಟಿಂಗ್ಗೆ ಯೂಟ್ಯೂಬಿಗೆ ಕಾಲಿಟ್ಟಿರಲ್ಲ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಇಲ್ಲಿ ಬಂದು ಇಲ್ಲಿಗೆ ಪುಲ್ ಮಾಡ್ಕೊಂಡಿರ್ತಾರೆ, ಅವರು ಗ್ರ್ಯಾಬ್ ಮಾಡ್ಕೊಂಡಿರ್ತಾರೆ. ಅಥವಾ ಟಿಕ್ಟಾಕಿಂದನೂ ಎಷ್ಟೋ ಜನ ಬಂದಿರೋರು ಇದ್ದಾರೆ. ಸೊ ಟಿಕ್ಟಾಕಿಂದನೂ ವೀಡಿಯೋಸ್ ಮಾಡ್ಕೊಬಂದು ಟಿಕ್ಟಾಕ್ ಬ್ಯಾನ್ ಆದಾಗ ಇನ್ಸ್ಟಾಗ್ರಾಮಿಗೆ ಬಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಿ ಅದರಲ್ಲೊಂದಷ್ಟು ಗೇನ್ ಮಾಡಿ. ಸೊ ಟಿಕ್ಟಾಕಲ್ಲಿ ಇದ್ದವ್ರದ್ದು ಏನು ಬೆನಿಫಿಟ್ಸು ಅಂದರೆ, ಟಿಕ್ಟಾಕಲ್ಲಿ ಒಂದಷ್ಟು ಜನ ಫಾಲೋವರ್ಸ್ ಇದ್ದರು. ಸೊ ಅದನ್ನೆಲ್ಲ ಇನ್ಸ್ಟಾಗ್ರಾಮಿಗೆ ಪುಲ್ ಮಾಡ್ಕೊಂಡ್ರು. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಮಾಡ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡೆಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದರಲ್ಲಿ ಇನ್ನೂ ಇನ್ಕ್ರೀಸ್ ಮಾಡ್ಕೊಂಡ್ರು ಫಾಲೋವರ್ಸ್ನ, ಫಾಲೋವರ್ಸ್ನ. ಸೊ ಅದಾದಮೇಲೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸಾಗಿ ಕನ್ವರ್ಟ್ ಮಾಡ್ಕೊಂಡ್ರು ಅವ್ರನ್ನ. ಸೊ ನಾನು ಯೂಟ್ಯೂಬ್ ಚಾನಲ್ ಇದೆ ಬನ್ನಿ ಅಂತ. ಸೊ ಅವ್ರದ್ದೆಲ್ಲ ಏನಾಗುತ್ತೆ ಅಂದರೆ ವಿತಿನ್ ಎ ವೀಕಲ್ಲಿ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಅವ್ರದ್ದು ನೋಡ್ತಿರ್ತಾರೆ, ಅಂದರೆ ರೀಲ್ಸಲ್ಲಿ ಇದರಲ್ಲಿ ಶಾರ್ಟ್ಸಲ್ಲೆಲ್ಲ ನೋಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಓಕೆ ಫೈನ್ ಇವರು ಅಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ಸು ವಿತಿನ್ ಎ ಡೇಯಲ್ಲಿ ಮುಗಿಸ್ತಾರೆ. ಸೊ ವಾಚ್ ಅವರ್ಸ್ ಕೂಡ ವಿತಿನ್ ಎ ವೀಕಲ್ಲಿ ಮುಗಿಸಿ ಆರಾಮಾಗಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅದಾದಮೇಲೆ ಅವ್ರಿಗೇನು ಅಂದರೆ ಅಲ್ಲಿ ಅಟ್ಲೀಸ್ಟ್ 200K 300K ಇದ್ದರೆ ಇಲ್ಲಿಗೆ ಒಂದು 50K ಬಂದರೂ ಸಾಕು. 50K ಆಲ್ಮೋಸ್ಟ್ ಒಂದು 10K ಅಷ್ಟು ಜನ ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಸಾಕು, ಕಂಪ್ಲೀಟಾಗಿ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್, ಸಿಂಪಲ್ಲು. ಸೊ ಅದನ್ನು ಬ್ಯಾಕ್ಗ್ರೌಂಡ್ನ ವೆರಿಫೈ ಮಾಡ್ತಾ ಹೋಗಿ, ಅವ್ರದ್ದು ಮೇಯ್ನ್ ಎಲ್ಲಿದೆ ಪಾಯಿಂಟು ಅನ್ನೋದನ್ನ ವೆರಿಫೈ ಮಾಡ್ಕೊತಾ ಹೋಗಿ, ಎಷ್ಟು ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ವೆರಿಫೈ ಮಾಡ್ಕೊತಾ ಹೋಗಿ. ಸೊ ಇವಾಗ ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತೀರಾ, ಯೂಟ್ಯೂಬ್ನು ಯೂಸ್ ಮಾಡ್ತೀರಾ. ಸೊ ಇಫ್ ಇನ್ ಕೇಸ್ ಟಿಕ್ಟಾಕ್ ಇದ್ದೀರಿ, ಟಿಕ್ಟಾಕ್ನು ಕೂಡ ಯೂಸ್ ಮಾಡ್ತಿದ್ರೆ. ಸೊ ಈ ರೀತಿ ಇದ್ದಾಗ ಸೊ ಅವ್ರೂ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಬಂದಿರ್ತಾರೆ.
ಸೊ ಸಿಂಪಲ್ಲಾಗಿ ಯಾರ್ದೋ ಮೋಟಿವೇಟು ಓಕೆ ಫೈನ್ ಇವರು ಹೇಳಿದ್ರು ಮುಗೀತು, ಒಂದು ಕಾರ್ ತಗೊಬಿಡ್ಬೋದು, ನಾನು ಇವತ್ತು ಸ್ಟಾರ್ಟ್ ಮಾಡಿಬಿಡ್ತೀನಿ, ನಾನು 3 ಮಂತ್ಸ್ ಅಷ್ಟರಲ್ಲಿ ನಾನು ಬೆಳೆದ್ಬಿಡ್ಬೇಕು, ಆರಾಮಾಗಿ ಒಂದು ಕಾರ್ ಇಳಿಸ್ಬಿಡ್ಬೇಕು, ಒಂದು ರಾಕ್ಸು ಗೀಕ್ಸು ಏನೇನೋ. ಸೊ ಗೈಸ್ ಇವಾಗ ನಾನು ಕೂಡ ಯೂಟ್ಯೂಬ್ ನಡೆಸ್ತಾ ಇದ್ದೀನಿ, ನನಗೂ ಆ ಥರ ಏನೋ ಎಕ್ಸ್ಪೆಕ್ಟೇಷನ್ ಇಲ್ವ, ನನಗೇನು ಆ ಥರ ಅಸಲು 100% ಇದೆ ಗೈಸ್, 100ಗೆ 200% ಇದೆ. ನಾನು ಏನೋ ಒಂದು ಗುರಿ ಮುಟ್ಟಬೇಕು ಅಂತ, ಅದಕ್ಕೆ ಇಷ್ಟು ದಿನ ನಾನು ಕಂಟಿನ್ಯೂಸ್ ವೀಡಿಯೋ ಒಂದು ದಿನನೂ ಮಿಸ್ ಆಗದೆ ಇರೋ ಥರ ವೀಡಿಯೋಸ್ ಮಾಡ್ಕೊತಾ ಬಿಡ್ತಾ ಬಂದಿರೋದು. ಸೊ ಇವಾಗ ಇಫ್ ಇನ್ ಕೇಸ್ ನನಗೆ ಆ ಥರ ಇದಿಲ್ಲ ಗುರಿ ಅಂದಿದ್ರೆ, ಸೊ ನಾನು 1 or 2 ವೀಡಿಯೋಸ್ ವೀಕ್ಲಿ 1 or 2 ವೀಡಿಯೋಸ್ 3 ವೀಡಿಯೋಸ್ ಬಿಟ್ಕೊಡ್ತು ಆರಾಮಾಗಿ ನಾನು ಮೇಂಟೈನ್ ಮಾಡ್ಬೋದಿತ್ತು. ಸೊ ಇಲ್ಲ, ನಾನು ಏನಾರ ಒಂದು ಕಂಟೆಂಟು ಒಂದು ಮಿನಿಮಮ್ 10 ನಿಮಿಷದ್ದು ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ನನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರೋದಕ್ಕೆ ಆಲ್ಮೋಸ್ಟು 4500 ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದ್ದಾರೆ. ಸೊ ನೆಕ್ಸ್ಟು 5000ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ, ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ 1 ಮಂತು ಫುಲ್ಲು ನಿಲ್ಲಾಗೋಗಿತ್ತು ಸಬ್ಸ್ಕ್ರೈಬರ್ಸು. ಸೊ ಅವಾಗ ಒಂದು ಸ್ವಲ್ಪ ಬೇಜಾರಾಗಿತ್ತು, ಒಂದು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಕೊಡಬೇಕಾ ಏನು ಎತ್ತ ಅಂತ ಟಾಪಿಕ್ಸ್ಗಳು ಚೇಂಜ್ ಮಾಡಿದೆ. ಸೊ ಒಂದು ಸ್ವಲ್ಪ ಬೋರಿಂಗ್ ಟಾಪಿಕ್ಸ್ ಹೋಗ್ತಿದೆ ಅಂತ ಅನ್ನಿಸ್ತು. ಸೊ ಈ ರೀತಿ ಚೇಂಜಸ್ ಮಾಡ್ಕೊತಾ ಬಂದೆ ಗೈಸ್, ಸಿಂಪಲ್ಲು. ಸೊ ಹಂಗೆ ನೀವೂ ಇದು ಮಾಡಿ. ಸೊ ಗೈಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಗೈಸ್, ಸೈನಿಂಗ್ ಆಫ್.